ಸೊ ಹಾಯ್ ಹಲೋ ಡಾರ್ಲಿಂಗ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಕ್ಕತ್ತಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತು ಒಂದು ಎಕ್ಸ್ಪ್ಲೋರಿಂಗ್ ಮಾಡೋಕೆ ಹೊರಟಿದ್ದೀವಿ. ಸೊ ಲೈಟು ಇಲ್ವಾ ಇಲ್ಲಿ? ಬೇಡ ಬಿಡಿ. ಲೈಟ್ ಬಂತು, ಬೆಳಕು ಬಂತು. ಈಗ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀವಿ. ನಮ್ಮ ಜೊತೆ ನಮ್ಮ ಅಕ್ಕ ಇದ್ದಾರೆ ಆ್ಯಂಡ್ ನಮ್ಮ ಭಾವ. ಸೊ ಎಲ್ಲಿಗೆ ಅಂತಂದರೆ ವಿ ಆರ್ ಆಲ್ ಫ್ಲೈಯಿಂಗ್ ಟು ಯುರೋಪಿಯನ್ ಕಂಟ್ರೀಸ್ ಯಾವ್ದಿದೆ ಅದನ್ನೆಲ್ಲ ಆದಷ್ಟು ಕವರ್ ಮಾಡ್ಕೊಂಡು ಬರೋಣ ಅಂತ. ಸೊ ಅದಕ್ಕೆ ಮೆಮೊರಿಗೆ ಇರಲಿ ಅಂತ ಅಂದ್ಬಿಟ್ಟು ಒಂದು ವ್ಲಾಗ್ ಮಾಡ್ತಾ ಇದ್ದೀನಿ. ಐ ಆಮ್ ನಾಟ್ ಪರ್ಫೆಕ್ಟ್ ಅಟ್ ವ್ಲಾಗ್, ಬಟ್ ಸ್ಟಿಲ್ ಐ ಕ್ಯಾನ್ ಮ್ಯಾನೇಜ್. ಏರ್ಪೋರ್ಟ್ಗೆ ಹೋದಾಗ ಸಿಗೋಣ. ಸ್ಟೇ ಟ್ಯೂನ್ಡ್. ಸೊ ಟ್ಯಾಕ್ಸಿನ ಡ್ರಾಪ್ ಮಾಡಿ ಹೋಗ್ತಾ ಇದ್ದಾರೆ. ಈಗ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 2 ಅಲ್ಲಿದ್ದೀವಿ. ಈಗ ಅಲ್ಲಿ ಟಿಕೆಟ್ಸ್ನ ತೋರಿಸಿ ಒಳಗಡೆ ಎಂಟ್ರಿ ಆಗಬೇಕು. ಸೊ ಅಲ್ಲಿ ಟಿಕೆಟ್ಸ್ ಎಲ್ಲ ಚೆಕ್ ಮಾಡಿ, ಪಾಸ್ಪೋರ್ಟ್ನ ಚೆಕ್ ಮಾಡಿ ಒಳಗಡೆ ಎಂಟ್ರಿ ಕೊಟ್ಟರು. ಸೊ ನೆಕ್ಸ್ಟು ಬ್ಯಾಗೇಜ್ ಕೌಂಟ್ರಿಗೆ ಹೋಗ್ಬಿಟ್ಟು ನಮ್ಮ ಬ್ಯಾಗೇಜಸ್ನೆಲ್ಲ ಡ್ರಾಪ್ ಮಾಡಿ ಅಲ್ಲಿ ಅದೇ ಏರ್ಪೋರ್ಟ್ದೆಲ್ಲ ಹಾಕಿ ಬಾರ್ಕೋಡ್ಗಳು, ಸ್ಟಿಕ್ಕರ್ಸ್ಗಳು ಹಾಕ್ಬಿಟ್ಟು ಕಾರ್ಗೋ ಕಳಿಸ್ತಾರೆ. ದೆನ್ ಇಮಿಗ್ರೇಷನ್ ಪ್ರೋಸೆಸ್ ಇರುತ್ತೆ, ಅದೆಲ್ಲ ಮುಗಿಸ್ಕೊಂಡು ದೆನ್ ಆನ್ ಬೋರ್ಡಿಂಗ್ ಪ್ರೋಸೆಸ್ ಇರುತ್ತೆ. ನಾಳೆ ಅಂದರೆ ಮಂಗಳವಾರ ಬೆಳಿಗ್ಗೆ 4 ಗಂಟೆಗೆ ನಮ್ಮ ಫ್ಲೈಟ್ ಇರೋದು. ಸೊ ನಮ್ಮ ಫ್ಲೈಟ್ ಇನ್ಫಾರ್ಮೇಷನ್ ಇಲ್ಲಿದೆ ನೋಡಿ. ಡಿಪಾರ್ಚರ್ ಟೈಮು 4:45 ದುಬೈಗೆ ಎಮಿರೇಟ್ಸು. ಆ್ಯಕ್ಚುಲಿ ನಾವು ಹೋಗ್ತಾ ಇರೋದು ಆಮ್ಸ್ಟರ್ಡಮ್, ನೆದರ್ಲ್ಯಾಂಡ್ಸ್ಗೆ. ಅಲ್ಲಿ ಡೈರೆಕ್ಟ್ ಫ್ಲೈಟ್ ಇಲ್ಲ ಅಲ್ಲಿಗೆ. ಸೊ ಕನೆಕ್ಟಿವಿಟಿ ಫ್ಲೈಟ್ ಬಂದ್ಬಿಟ್ಟು ನಮಗೆ ದುಬೈಯಲ್ಲಿದೆ. ಸೊ ಒಂದು ಫ್ಲೈಟಿಂದ ಇನ್ನೊಂದು ಫ್ಲೈಟ್ ಚೇಂಜ್ ಮಾಡ್ಕೊಂಡು ಏನು 1 ಅವರ್ ಗ್ಯಾಪ್ ಇರುತ್ತೆ, 1 or 2 hours ಗ್ಯಾಪ್ ಇರುತ್ತೆ. ಅಲ್ಲಿ ಪ್ರೋಸೆಸ್ ಮುಗಿಸ್ಕೊಂಡು ಮತ್ತೆ ಅಲ್ಲಿ ಪಾಸ್ಪೋರ್ಟು, ಬೋರ್ಡಿಂಗ್ ಪಾಸು ಎಲ್ಲ ತೋರಿಸ್ಕೊಂಡು ಅಲ್ಲಿ ಪ್ರೋಸೆಸ್ ಮುಗಿಸ್ಕೊಂಡು ಆ ಫ್ಲೈಟ್ಗೆ ಹೋಗೋದು. ಸೊ ಬ್ಯಾಗೇಜ್ ಕೌಂಟರ್ ಹತ್ರ ಹೋಗಿದ್ವಿ, ಇನ್ನೂ ಟೈಮ್ ಆಗಿಲ್ಲ ಅಂತ ಅಂದ್ಬಿಟ್ಟು ಅವ್ರಲ್ಲಿ ವೆಯ್ಟ್ ಮಾಡೋಕ್ಕೆ ಹೇಳ್ತೀರಾ. 11:15ಗೆ ಓಪನ್ ಆಗುತ್ತೆ ಅಂತ ಹೇಳಿದರೆ ಇನ್ನೊಂದು 2 ನಿಮಿಷ ಇದೆ. ಸೊ 11:15 ಆಗಿದ ತಕ್ಷಣ ಬ್ಯಾಗೇಜಸ್ನೆಲ್ಲ ಚೆಕ್ ಮಾಡಿ ಅಲ್ಲಿ ಕಾರ್ಗೋಗಿ ಹಾಕ್ತಾರೆ ಅವರು. ದೆನ್ ನಮಗೆ ಬೋರ್ಡಿಂಗ್ ಪಾಸ್ ಕೊಡ್ತಾರೆ, ಹಾರ್ಡ್ ಕಾಪಿ. ಇಲ್ಲಿವರೆಗೂ ಟಿಕೆಟ್ ಬುಕ್ ಆಗಿರೋದು ನಿಮಗೆ ಆನ್ಲೈನಲ್ಲಿ ಇರುತ್ತೆ, ಸಾಫ್ಟ್ ಕಾಪಿ. ದೆನ್ ಈಗ ನಮಗೆ ಹಾರ್ಡ್ ಕಾಪಿ ಕೈಗೆ ಬೋರ್ಡಿಂಗ್ ಪಾಸ್, ಟಿಕೆಟ್ಸ್ನ ಕೊಡ್ತಾರೆ. ಸೊ ಇವರಿಲ್ಲಿ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ. ಏರ್ಪೋರ್ಟ್ ಅಂದರೆ ಫೋಟೋ ಶೂಟ್ ಮ್ಯಾಂಡೇಟರಿ, ಎಲ್ಲರೂ ಅಲ್ಲ ಕೆಲವ್ರಿಗೆ. ಫೋಟೋ ಶೂಟ್ ಮಾಡೋ ಗ್ಯಾಪಲ್ಲಿ ಕೌಂಟರ್ ಓಪನ್ ಮಾಡಿದ್ದಾರೆ ಲಗೇಜ್ಗೆ. ನಮ್ಮದು ಸೀಟ್ 12 ಸೊ ಈಗ ಹೋಗಿ ಅಲ್ಲಿ ಸೀಟ್ 12 ಎಮಿರೇಟ್ಸ್ ದುಬೈ. ಸೊ ಅಲ್ಲಿ ಹೋಗಿ ಎಲ್ಲ ಪ್ರೋಸೆಸ್ನ ಮುಗಿಸ್ಕೊಂಡು ಬ್ಯಾಗೇಜ್ನೆಲ್ಲ ಕೊಟ್ಟು ಹೇಳಿದಾಗೆ ಬೋರ್ಡಿಂಗ್ ಪಾಸ್ ಕೊಡ್ತಾರೆ, ಇಸ್ಕೊಂಡು ಆ ಕಡೆಗೆ ಹೋಗೋದು. ಸೊ ಬ್ಯಾಗೇಜ್ ಹ್ಯಾಂಡ್ ಓವರ್ ಮಾಡಬೇಕಾದ್ರೆ ಹಂಗೆ ಟಿಕೆಟ್ಸ್ನ ಅಪ್ಗ್ರೇಡ್ ಮಾಡಿಸೋಣ ಅಂತ ಅಂದ್ಬಿಟ್ಟು ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ. ಈಗ ನಮ್ಮದು ದುಬೈಗೆ ಎಮಿರೇಟ್ಸ್ ಎಕನಾಮಿಕ್ ಕ್ಲಾಸ್ ಇತ್ತು. ಎಕನಾಮಿಕ್ ಕ್ಲಾಸಲ್ಲಿ ಇದ್ದ ಟಿಕೆಟ್ಸ್ನ ಬಿಸ್ನೆಸ್ ಕ್ಲಾಸ್ ಕೇಳಿದ್ರು. ಬಿಸ್ನೆಸ್ ಕ್ಲಾಸ್ ಅವೈಲೇಬಲ್ ಇಲ್ಲ ಅಂದಿದ್ದಕ್ಕೆ ಈಗ ಪ್ರೀಮಿಯಮ್ ಕ್ಲಾಸ್ನ ಲೈಕ್ ಅಲಾಟ್ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಬಿಸ್ನೆಸ್ ಕ್ಲಾಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್. ಬಿಸ್ನೆಸ್ ಕ್ಲಾಸ್ ಆಮೇನಕ ಬಿಸ್ನೆಸ್ ಕ್ಲಾಸ್ ಅವ್ರ ಪ್ರೀಮಿಯಮ್ economy, business class silver. ಪ್ರೀಮಿಯಂ ಎಕಾನಮಿ. ಎಕಾನಮಿ ನಮ್ಮ ಕನ್ನಡದಲ್ಲಿ ಸಿಕ್ಕಿ ಎಲ್ಲ ಹೆಲ್ಪ್ ಮಾಡ್ತಾರೆ. ಸಿಂಚನ ಫ್ರಮ್ ಉಡುಪಿ, ಥ್ಯಾಂಕ್ ಯು ಸೋ ಮಚ್. ಫೈನಲಿ ಬ್ಯಾಗೇಜ್ ಪ್ರೊಸೆಸ್ ಎಲ್ಲ ಆದಮೇಲೆ ಬೋರ್ಡಿಂಗ್ ಪಾಸಸ್ ಇಸ್ಕೊಂಡಾದ್ಮೇಲೆ ಇಮಿಗ್ರೇಷನ್ ಇರುತ್ತೆ. ಇಮಿಗ್ರೇಷನ್ ಮುಗಿಸ್ಕೊಂಡು ಈಗ ಆಲ್ಮೋಸ್ಟ್ 90% ಆಫ್ ದಿ ಜಾಬ್ ಡನ್. ಈಗ ಹೋಗಿ ಆನ್ ಬೋರ್ಡಿಂಗ್ ಟೈಮ್ಗೆ ವೆಯ್ಟ್ ಮಾಡಬೇಕು. ಈಗ ಹೋಗ್ಬಿಟ್ಟು ಫ್ಲೈಟ್ ವೆಯ್ಟ್ ಮಾಡಬೇಕಷ್ಟೇ, ಅದು ಬಿಟ್ಟರೆ ಇನ್ನೆಲ್ಲ ಪ್ರೊಸೆಸ್ಸು ಮುಗಿದಿದೆ. ಸೊ ಟೈಮ್ ಈಗ ಮಧ್ಯರಾತ್ರಿ 1:13. ನಮ್ಮ ಫ್ಲೈಟ್ ಇರೋದು ಹೇಳಿದಾಗೆ 4:45. ಪ್ರೀಮಿಯಂ ಎಕಾನಮಿ ಆಗಿರೋದ್ರಿಂದ ಅಲ್ಲೇ ಫುಡ್ ಮತ್ತು ಬೇವರೇಜಸ್ನ ಪ್ರೊವೈಡ್ ಮಾಡ್ತಾರೆ. ಅಷ್ಟುವರೆಗೂ ಕಾಯೋಕ್ಕಾಗಲ್ವಲ್ಲ, ಸೊ ಅದಕ್ಕೆ ಹೊಟ್ಟೆಗೆ ಸ್ವಲ್ಪ ಏನಾದ್ರು ಹಾಕೋಣ ಅಂತ ಅಂದ್ಬಿಟ್ಟು ಒನ್ ಆಫ್ ದ ಲೆಜೆಂಡರಿ ಮಿಸ್ಟ್ರಿ ಸ್ಪಿನ್ನರ್ ಮುತ್ತಯ್ಯ ಮುರಳೀಧರನ್ ಸರ್ ಹೋಗ್ತಾ ಇದಾರಲ್ಲಿ.
ನಮ್ಮ ಎಮರೈಟ್ಸ್ ಫ್ಲೈಟ್ ಅಲ್ಲಿದೆ, ಹೋಗ್ತಾ ಇದೀವಿ ಈಗ. ಪ್ಯಾಕೇಜ್ ತಂದಿರ್ತೀವಲ್ಲ, ಸೊ ಇನ್ನೂ ಒಂದ್ಸರಿ ಚೆಕ್ ಮಾಡ್ತಾರೆ. ಏನಾದ್ರು ಮೆಟಲ್ ಐಟಮ್ಸು, ಸಾಲಿಡ್ ಐಟಮ್ಸು, ಲೈಟರು, ಮ್ಯಾಚಸ್ ಈ ಥರದ್ದು ಏನಾದ್ರು ತೊಗೊಬಂದಿದ್ದೀರ ಅಂತ ಕೇಳ್ತಾರೆ. ಇಲ್ಲ ಓನ್ಲಿ ಚಾರ್ಜರ್ ಮತ್ತು USB ಕೇಬಲ್ಲು, ಅಡಾಪ್ಟರು ಅಂತ ಅಂದೆಲ್ಲ ಇನ್ನೊಂದ್ಸತಿ ಚೆಕ್ ಮಾಡ್ತಾರೆ. ಸೊ ಆ ಚೆಕ್ಕಿಂಗ್ ಪ್ರೋಸೆಸ್ ಎಲ್ಲ ಮುಗೀತು. ಈಗ ಫ್ಲೈಟ್ ಕಡೆಗೆ ಹೊರಟಿದ್ದೀವಿ. ಈ ಟನಲ್ ಮುಖಾಂತರ ಡೈರೆಕ್ಟ್ ಫ್ಲೈಟ್ಗೆ ಎಂಟ್ರಿ. ಸೊ ಬೋರ್ಡಿಂಗ್ ಪಾಸ್ನ ಕೊಟ್ಬಿಟ್ಟು ಅಲ್ಲಿ ಎಂಟ್ರಿ ಆಗಬೇಕು. ಎಮರೈಟ್ಸ್ ಫ್ಲೈಟ್ಸ್ ಕೇಳಬೇಕಾ, ಕ್ರೇಜಿ ಆಗಿರುತ್ತೆ. ಅದು ಇಂಟರ್ನ್ಯಾಷನಲ್ ಫ್ಲೈಟ್ಸ್ಗಳು. ಇಲ್ಲಿ ಲಗೇಜ್ ಇಟ್ಬಿಟ್ಟು ಮಲ್ಕೋಬೇಕು, ನಿದ್ದೆ ಬರ್ತಿದೆ. ದುಬೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಸಿ ಯು ಸೂನ್. ಸೊ ಗುಡ್ ಮಾರ್ನಿಂಗ್ ಡಾರ್ಲಿಂಗ್ಸ್, ನಾವೀಗ ದುಬೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಇದ್ದೀವಿ. ಈಗ ಟೈಮ್ ಬಂದು 6:53 ದುಬೈ ಟೈಮು, ಇಂಡಿಯಾದಲ್ಲಿ 8:23. ಸೊ ಈಗ ನಮ್ಮ ಕನೆಕ್ಟಿವಿಟಿ ಫ್ಲೈಟ್ ಬಂದು ಆಮ್ಸ್ಟರ್ಡಮ್ಗೆ ಗೇಟ್ 12 ಇದೆ. ಬನ್ನಿ ಹೋಗೋಣ. ಒಳ್ಳೆ ನಿದ್ದೆ ಅಂತ ಅನ್ಕೊಳ್ಳಿ ಫ್ಲೈಟಲ್ಲಿ, ಬಟ್ ಆದರೂ ಸಾಕಾಗಿಲ್ಲ. ಈಗ ಮತ್ತೆ ಆಮ್ಸ್ಟರ್ಡಮ್ ಫ್ಲೈಟ್ಗೆ ಹೋಗ್ಬಿಟ್ಟು ಅಲ್ಲೂ ಮಲ್ಕೋಬೇಕು. ಇನ್ನೇನು ಕಿಟಕಿಯಲ್ಲಿ ನೋಡೋದೇನೋ ಸೀನ್ರಿಗಳೇನೋ ಕಾಣಿಸಲ್ಲ. ಕೆಳಗಡೆನೋ ಆಕಾಶ, ಮೇಲ್ಗಡೆನೋ ಆಕಾಶ. ಸೊ ಆಮ್ಸ್ಟರ್ಡಮ್ಗೆ ಹೋಗಿ ನಾವು ರೀಚ್ ಆಗೋ ಅಷ್ಟರಲ್ಲಿ ಐ ಥಿಂಕ್ ಆಫ್ಟರ್ನೂನ್ ಆಗುತ್ತೆ. ಈಗ 7:30 ಇಲ್ಲಿ ಆನ್ ಬೋರ್ಡಿಂಗ್ ಶುರು ಮಾಡಿದ್ದಾರೆ. ಸೊ 8 hours ಜರ್ನಿ ಫ್ರಮ್ ದುಬೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟು ಆಮ್ಸ್ಟರ್ಡಮ್ಗೆ. ಸೊ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ದುಬೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಪ್ರೀಮಿಯಂ ಎಕಾನಮಿ ಬೋರ್ಡಿಂಗ್ ಪಾಸ್ ಸಿಕ್ಕಿತ್ತು. ಬಟ್ ದುಬೈ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಆಮ್ಸ್ಟರ್ಡಮ್ಗೆ ಎಕಾನಮಿ ಸಿಕ್ಕಿದೆ. ಏನು ಮಾಡೋಕ್ಕಾಗಲ್ಲ. ನನ್ನ ಸೀಟ್ ನಂಬರ್ ಬಂದು 74F, 70 ಹತ್ರ ಇದ್ದೀವಿ, 71 ಹತ್ರ. ಬೇಗ ಹೋಗಿ ಸೀಟ್ ಇಟ್ಕೊಂಡ್ಬಿಡ್ತೀನಿ ಕಿಟಕಿ ಪಕ್ಕ. ಅವ್ರಿಗೆ ರೈಟ್ಗೆ ಹೋಗಕ್ಕೆ ಕೇಳಿದ್ರು, ನನಗೆ ಲೆಫ್ಟ್ಗೆ ಹೋಗಕ್ಕೆ ಕೇಳಿದ್ರು. ನೋಡಿದ್ರೆ ಥ್ಯಾಂಕ್ ಯು. ಮತ್ತು ಅಲ್ಲಿಗೆ ಬಂದಿದ್ದೀವಿ. ಈ ಫ್ಲೈಟ್ಸ್ಗಳಲ್ಲಿ ಏನು ಬೆನಿಫಿಟ್ಟು ಅಂತಂದರೆ ಮೂವೀಸ್ ಎಲ್ಲ ನೋಡ್ಕೊಂಡು ಹೋಗ್ಬೋದು ಆರಾಮಾಗಿ. ಒಳ್ಳೊಳ್ಳೆ ಲೇಟೆಸ್ಟ್ ಮೂವೀಸ್ ಹಾಕಿರ್ತಾರೆ. ನಾನು ಬರ್ತಾ ಉಲ್ಫ್ ಮ್ಯಾನ್ ಅನ್ನೋ ಒಂದು ಮೂವಿ ನೋಡಿದೆ. ದೆನ್ ಇದರಲ್ಲಿ ಕನ್ನಡ ಮೂವೀಸು ಐ ಥಿಂಕ್ KTM, ಆರಾಮ್ ಅರವಿಂದ್ ಸ್ವಾಮಿ ಇದೆಲ್ಲ ಇತ್ತು. KTM, ಒಂದು ಸರಳ ಪ್ರೇಮ ಕಥೆ, ಆರಾಮ್ ಅರವಿಂದ್ ಸ್ವಾಮಿ ಎಲ್ಲ ಇದೆ. ಆಮ್ಸ್ಟರ್ಡಮ್ ನೆದರ್ಲ್ಯಾಂಡ್ಸ್ಗೆ ಹೋದ್ಮೇಲೆ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್. ಊಟ ಬಂದಾಗ ಸಿಗ್ಬೇಕಾ? ಊಟ ಏನು ಕೊಟ್ಟರು ದುಬೈ ಹತ್ತತ್ರ ಇದ್ದಾಗ ಅಂತ ಏನು ಚೆನ್ನಾಗಿರಲಿಲ್ಲ. ಯಾವುದೋ ದಾಲ್ ಮತ್ತೆ ಇಡ್ಲಿ ಥರದ್ದೇನೇನೋ ಕೊಟ್ಟಿದ್ರು. ಊಟ ಬಂದಾಗ ಸಿಗೋಣ. ಬ್ರೇಕ್ಫಾಸ್ಟ್ ಆಪ್ಷನ್ನು ತುಂಬ ಕಡಿಮೆ. ಸೊ ಅದರಲ್ಲಿ ಮೆನ್ಯೂ ಅಲ್ಲಿ ಸಮ್ ಎಗ್ ಸ್ಯಾಂಡ್ವಿಚ್ ಅಲ್ಲ, ಎಗ್ ಟೋಸ್ಟೆಡ್ ಅಂತ ಇತ್ತು. ಇಲ್ಲಿದೆ ನೋಡಿ, ಟೋಸ್ಟೆಡ್ ಎಗ್ ಸ್ಯಾಂಡ್ವಿಚ್ ವಿತ್. ಸೊ ಅದನ್ನು ಸದ್ಯಕ್ಕೆ ತೊಗೊಂಡು ತಿಂತಾ ಇದ್ದೀವಿ. ಈಗೇನು ಇಲ್ಲಿ ಮಾನಿಟ್ರಲ್ಲಿ ತೋರಿಸ್ತಾ ಇದೆಯಲ್ಲ ಫ್ಲೈಟು, ಅದು ನಮ್ಮ ಕರೆಂಟ್ ಫ್ಲೈಟಿನ ಲೈವ್ ಕ್ಯಾಮ್ರಾ. ನಾವು ಕೂತಿರೋಂಥ ಫ್ಲೈಟ್ದು ಲೈವ್ ಕ್ಯಾಮ್ರಾ. ಸೊ ಇನ್ನು 7 ನಿಮಿಷದಲ್ಲಿ ಆಮ್ಸ್ಟರ್ಡಮ್ ಏರ್ಪೋರ್ಟ್ಗೆ ಅರೈವಲ್ ಆಗ್ತೀವಿ. ಈಗ ಸಮಯ ಬಂದು ಬೆಂಗಳೂರಲ್ಲಿ 4:24, ಆಮ್ಸ್ಟರ್ಡಮಲ್ಲಿ 12:54
ಪ್ಲಸ್ 7 ನಿಮಿಷ ಅಂತ ಅಂದರೆ ಅದೇ 1 ಗಂಟೆ 1 ನಿಮಿಷಕ್ಕೆ ಅಲ್ಲೇ ಅರೈವಲ್ ಆಗ್ತೀವಿ. ದುಬೈ ಕನೆಕ್ಟಿವಿಟಿ ಫ್ಲೈಟ್ ಇತ್ತಲ್ಲ, ಸೊ ಅದಕ್ಕೋಸ್ಕರ ದುಬೈ ಟೈಮಿಂಗ್ಸ್ ಹಾಕೊಂಡೆ. ಇನ್ನು ಕೇವಲ 6 ನಿಮಿಷದಲ್ಲಿ ಆಮ್ಸ್ಟರ್ಡಮ್ ಏರ್ಪೋರ್ಟಲ್ಲಿ ಇರ್ತೀವಿ. ಎಲ್ಲರೂ ಎದ್ದಿದ್ದಾರೆ, ಎಲ್ಲ ಮಲ್ಕೊಂಡಿದ್ರು ಬೆಚ್ಚಿಗೆ, ಈಗ ಎದ್ದಿದ್ದಾರೆ. ಆದರೆ ಏರೋಪ್ಲೇನಲ್ಲಿ ತುಂಬ ಚಳಿ. ಇಟ್ಸ್ ಎ ಲಾಂಗ್ ಫ್ಲೈಟ್ ಅಲ್ಲ, ಲಾಂಗ್ ಜರ್ನಿ. ಸೊ ಫೈನಲಿ ಲ್ಯಾಂಡ್ ಆಗ್ತಾ ಇದೆ. ಆಗ್ತಿದೆ ಆಮ್ಸ್ಟರ್ಡಮ್ಗೆ. ಲ್ಯಾಂಡ್ ಆಯಿತು. ಗುರು ಟ್ರಸ್ಟ್ ಮೀ, ಸೀರಿಯಸ್ಲಿ ತಿಕ್ಕೆ ಬಾಂಬೆ ಕಟ್ ಆಗ್ತಂಗೆ ಆಗ್ಬಿಟ್ಟಿದೆ. ಕುತ್ಕೊಂಡು 8 ಅವರ್ ಜರ್ನಿ. ಸೀರಿಯಸ್ಲಿ ನಾನು ಟ್ರಾವೆಲ್ ಮಾಡಿರೋಂಥ ಕಂಟ್ರೀಸಲ್ಲಿ ಒನ್ ಆಫ್ ದಿ ಲಾಂಗೆಸ್ಟ್ ಟ್ರಾವೆಲ್ ಅಂತ ಅಂದರೆ ದಟ್ಸ್ ಯುರೋಪ್ ಕಂಟ್ರಿ ಇದು, ಆಮ್ಸ್ಟರ್ಡಮ್. ಇನ್ನು ಸಿಂಗಾಪುರ್ ಆಗಿರ್ಬೋದು, ಮಲೇಷ್ಯಾ ಆಗಿರ್ಬೋದು, ಥೈಲ್ಯಾಂಡ್ ಆಗಿರ್ಬೋದು, ಶ್ರೀಲಂಕಾ ಆಗಿರ್ಬೋದು, ದುಬೈ ಆಗಿರ್ಬೋದು, ಅಷ್ಟೊಂದು ಟಯರ್ಡ್ ಅನಿಸಿರ್ಲಿಲ್ಲ ಜರ್ನಿ. ಬಟ್ ಇದೆಯಲ್ಲ ಅಪ್ಪ, ಕುತ್ಕೋಬೇಕು. ಈ ಮ್ಯಾಥ್ಸ್ ಕ್ಲಾಸಲ್ಲಿ ಫಸ್ಟ್ ಬೆಂಚಲ್ಲಿ ಕುತ್ಕೊಂಡಂಗೆ, ಟ್ರೈನಲ್ಲಾದರೂ ಹೆಂಗೋ ಜರ್ನಿ ಟೈಮ್ ಪಾಸ್ ಆಗ್ಬಿಡುತ್ತೆ. ಗರಂ ಟೀ, ಕಾಫಿ, ಚಾಯ್, ಮಧು, ರೊಡೆ, ಬಿಸಿ ಚುರ್ಮುಣಿ ಅಂತ ಬರ್ತಾ ಇರ್ತಾರೆ. ಬಟ್ ಇಲ್ಲಿ ಏನೂ ಇಲ್ಲ. ಆ ಏರ್ ಹೋಸ್ಟೆಸ್ ಬರ್ತಾರೆ, ಅವರೆಲ್ಲ ತಿಂಡಿ ನಮ್ಗೆ ಅರ್ಥ ಆಗಲ್ಲ, ನಾವು ಕೇಳಿದ ಅವ್ರು ಕೊಡಲ್ಲ. ಸೊ ಯಪ್ಪ ಕುತ್ಕೊಂಡು ಹೇಳ್ದಂಗೆ ತಿಕ್ಕೆ ಬಾಂಬೆ ಕಟ್ ಹಾಕ್ತಂಗೆ ಆಗ್ಬಿಟ್ಟಿದೆ. ಸೊ ಈಗ ಏರ್ಪೋರ್ಟಿಂದ ಬ್ಯಾಗೇಜ್ ಕಡೆ ಹೋಗ್ತಾ ಇದ್ದೀವಿ. ಬ್ಯಾಗೇಜ್ ಕಲೆಕ್ಟ್ ಮಾಡ್ಕೊಳಕ್ಕೆ ನಮ್ಮದು ಲಗೇಜಸ್ಸು. ಸೊ ಹೋಗಿ ಹೋಟೆಲಲ್ಲಿ ಫ್ರೆಶ್ ಆಗಿ ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೇಬಿ ಎಲ್ಲ ಇದು ಅಂತಮ್ಮ. ಕಮ್ ಟು ಆಮ್ಸ್ಟರ್ಡಮ್. ಟೇಕ್ ಕೇರ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಾನು ಹೇಳಿದಾಗೆ ದೊಡ್ಡ ಈ ಟ್ರಾವೆಲ್ ವ್ಲಾಗರ್ಸ್ ಎಲ್ಲ ಇದಾರಲ್ಲ ಕರ್ನಾಟಕದಲ್ಲಿ, ಆ ಥರ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ಬಿಡಿ ನನ್ನ ವೀಡಿಯೋಸ್ನ. ಜಸ್ಟ್ ಫಾರ್ ಮೈ ಹ್ಯಾಪಿನೆಸ್ ಆ್ಯಂಡ್ ಖುಷಿಗೆ ಮಾಡ್ತಾ ಇರೋವಂಥ ಒಂದು ಎಕ್ಸ್ಪೆರಿಮೆಂಟಲ್ ಬ್ಲಾಗ್ ಇದು. ಸೊ ಹೋಪ್ ಎಲ್ಲೋ ಒಂದು ಸ್ವಲ್ಪನಾದರೂ ನಿಮ್ಗೊಂಚೂರು ಏನಂತಾರೆ ಎಜುಕೇಟ್ ಮಾಡ್ದಂಗೆ ಇರುತ್ತೆ, ಅಥವಾ ಇನ್ಫಾರ್ಮೇಷನ್ ಕೊಟ್ಟಂಗಿರುತ್ತೆ ಇಂಟರ್ನ್ಯಾಷನಲ್ ಟ್ರಿಪ್ಸ್ ಹೋಗ್ಬೇಕಾದ್ರೆ. ಇನ್ನು ಒಳ್ಳೊಳ್ಳೆ ಬ್ಲಾಗ್ಸ್ ಬರ್ತಾ ಇರುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.